ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಈ ಒಂದು ವ್ಲಾಗ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಬೇಕೋ ಬೇಡ್ವೋ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಹೇಳಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವ್ಲಾಗ್ ನ ಶೇರ್ ಮಾಡ್ತಾ ಇದ್ದೆ. ಹೌದು, ನಮ್ಮ ಮಾವ ಡೆತ್ ಆಗಿದ್ರು. ಆದ್ರಿಂದ ಇವತ್ತು ಅವ್ರದ್ದು ನಾವು ಕಾರ್ಯನ ಮಾಡ್ತಾ ಇದ್ವಿ. ಅನ್ಫಾರ್ಚುನೇಟ್ಲಿ ಅವ್ರು ಡೆತ್ ಆಗಿದ್ದು January 13 ಅಲ್ಲಿ. ಹಾಗೆ ಕರ್ನಾಟಕದಲ್ಲೇ ಡೆತ್ ಆಗಿದ್ರು. ಬಟ್ ಅವ್ರಿರೋದು ಹೈದರಾಬಾದ್ ನಲ್ಲಿ. ಆದ್ರಿಂದ ಇಲ್ಲಿನ ಒಂದು ಸಂಪ್ರದಾಯದಂತೆ ಅವರಿಗೆ ಇವಾಗ ನಾವು ಕಾರ್ಯನ ಮಾಡ್ತಾ ಇದ್ವಿ. ಹಾಗೆ ಆ ಒಂದು ಉದ್ದೇಶದಿಂದ ನಾವು ಹೈದರಾಬಾದಿಗೆ ಬರ್ಬೇಕಾಯ್ತು. ನಾನು ಈ ತರದೊಂದು ವ್ಲಾಗ್ ನ ಅವರದ್ದು ಅಪ್ಲೋಡ್ ಮಾಡ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡೋದು ಹಾಗೆ ಇನ್ಸ್ಟಾದಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡೋದನ್ನ ಎಲ್ಲರ ಹತ್ರ ಹೇಳ್ತಾ ಇದ್ರು, ಖುಷಿ ಪಡ್ತಾ ಇದ್ರು ಅದನ್ನ ನೋಡಿ. ಬಟ್ ಅವ್ರು ಇರುವಾಗ್ಲೇ ನಾನು ಹೈದರಾಬಾದಿಗೆ ಬರ್ಬೇಕಿತ್ತು, ವಿಡಿಯೋನೆಲ್ಲ ಮಾಡ್ಬೇಕಿತ್ತು. ಅವ್ರು ತುಂಬಾನೇ ಖುಷಿ ಪಡ್ತಾ ಇದ್ರು. ಅದು ಅಲ್ದೆ ನಮ್ನ ಬನ್ನಿ ಬನ್ನಿ ಅಂತ ತುಂಬಾ ಸಲ ಕರೀತಾ ಇದ್ರು. ಬಟ್ ನಾವೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ, ಬರ್ಲಿಕ್ಕೆ ಆಗ್ಲಿಲ್ಲ. ಈ ತರ ಆಗುತ್ತೆ ಅಂತ ನಮಗೂ ಕೂಡ ಗೊತ್ತಿರ್ಲಿಲ್ಲ. ನಮ್ಗೆ ಒಂಥರ ಶಾಕಿಂಗ್ ಈ ತರ ಎಲ್ಲ. ಒಂಥರ ನಾನು ಅವ್ರದ್ದು ಈ ತರ ಒಂದು ವ್ಲಾಗ್ ಹಾಕ್ತೆ ಅಂತ ನಾ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿಲ್ಲ. ಬಟ್ ನಾನು ಇವಾಗ ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಇದೊಂದು ನೆನಪಾಗಿ ನನ್ ಜೊತೆ ಇರ್ಲಿ ಯಾವಾಗ್ಲೂ ಈ ಒಂದು ವಿಡಿಯೋ ಅನ್ನೋದಕ್ಕೋಸ್ಕರ. ಇನ್ನು ಈ ಕುರಿನ ಕಡಿದ್ರೆ ಅವರ ಫೋಟೋದ ಎದುರುಗಡೆನೆ, ಅದಕ್ಕೋಸ್ಕರ ಈಗ ಅದಕ್ಕೆ ಕಾಲ್ನೆಲ್ಲ ನೀರಲ್ಲಿ ಹಾಕಿ ತೊಳಸಿ ಅದಕ್ಕೆ ಬೊಟ್ಟೆಲ್ಲ ಇಟ್ಟು ಅದಾದ್ಮೇಲೆ ಅದಕ್ಕೆ ಫುಲ್ ನೀರೆಲ್ಲ ಕುಡಿಸಿದ್ರು. ಆಮೇಲೆ ನೀರ್ನೆಲ್ಲ ಮೈ ಮೇಲೆ ಹಾಕಿರ್ತಾರೆ. ಅದು ಫುಲ್ ಮೈ ಎಲ್ಲ ಕೊರ್ಕದ್ಮೇಲೆ ಅದನ್ನ ಕಡ್ದು ಅದ್ರ ತಲೆನ್ ಕೂಡ ಫೋಟೋದ ಎದುರುಗಡೆನೆ ಇಟ್ರು. ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನೋಡ್ಲಿಕ್ಕೂ ಹೋಗ್ಲಿಲ್ಲ. ನಂಗೆ ಸಿಕ್ಕಾಪಟ್ಟೆ ಭಯ ಅಂತ ಅನ್ಸ್ತು. ಬಟ್ ಒಂದೊಂದ್ ಊರಲ್ಲಿ ಒಂದೊಂದ್ ತರ ಸಂಪ್ರದಾಯ. ನಾನು ಇದೇ ಫಸ್ಟ್ ನೋಡಿದ್ದಿದೆಲ್ಲ. ಹಾಗೆ ನೆಕ್ಸ್ಟ್ ಇನ್ನು ಕುರಿ ಸಾಂಬಾರ್ ಆಗಿರ್ಬೋದು, ಚಿಕನ್ ಸಾಂಬಾರ್ ಎಲ್ಲಾನು ಮಾಡಿ ಅದನ್ನ ಎಡೆನ ಇಟ್ರು. ಇವಾಗ ನಾವು ಇನ್ನು ಊಟ ಮಾಡೋದು. ನಾನು ಇನ್ನೂ ವಿಡಿಯೋನ ಕಂಟಿನ್ಯೂ ಮಾಡ್ಲಿಲ್ಲ. ಮತ್ತೆ ಇನ್ನೊಂದು 2 ಡೇಸ್ ಬಿಟ್ಟು ವಿಡಿಯೋನ ಮಾಡಿರೋದು. ಇವಾಗ ನಾವು ಹೋಗ್ತಾ ಇರೋದು ಬೇರೆ ಒಂದು ಫ್ಯಾಮಿಲಿ ಮನೆಗೆ. ಅಲ್ಲಿ ಊಟ ಎಲ್ಲ ಇತ್ತು. ಆದ್ರಿಂದ ಅಲ್ಲಿ ಹೋಗಿ ಊಟ ಮಾಡ್ಬೇಕು ಅನ್ನೋದು ಒಂದು ಸಂಪ್ರದಾಯ ಇದೆ ಇವ್ರದ್ದು. ಅದಕ್ಕೋಸ್ಕರ ನಾವ್ ಅಲ್ಲಿಗೆ ಹೋಗ್ತಾ ಇದ್ವಿ. ಇನ್ನೊಂದೇನಂದ್ರೆ ಇಲ್ಲಿ ಜಾಸ್ತಿ ಎಲ್ಲರ ಮನೆಯಲ್ಲೂ ಬೀಡಿ ಕಟ್ಟೋ ಕೆಲ್ಸನ ಮಾಡ್ತಾ ಇದ್ರ. ಹೊರಗಡೆ ಎಲ್ಲ ಬಂದು ಸಂಜೆ ಆದ್ರೆ ಕುತ್ಕೊಂಡು ಬೀಡಿ ಎಲ್ಲ ಕಟ್ತಾ ಇದ್ರ. ನಾನು ಇದನ್ನ ನೋಡ್ಲಿಲ್ಲ, ಆದ್ರಿಂದ ಇನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಎಷ್ಟು ಪಟ ಪಟ ಅಂತ ಕಟ್ತಾ ಇದ್ರು ಎಲ್ರು. ಇವಾಗ ನಾವು ಸ್ವಲ್ಪ ಹೊತ್ತಿಲ್ಲೇ ಊಟ ಎಲ್ಲ ಮಾಡಿ ಮಧ್ಯಾಹ್ನ ಟೈಮ್ ನ ಸ್ಪೆಂಡ್ ಮಾಡಿ ಇವಾಗ ನಾವು ಇಲ್ಲೇ ಒಂದು ಹತ್ರದಲ್ಲಿ ಪಾರ್ಕ್ ಇದೆ. ನಾನು ಹೋದ್ ವಿಡಿಯೋದಲ್ಲಿ ತೋರ್ಸಿದ್ದೆ ನಿಮ್ಗೆ. ಅದೇ ಪಾರ್ಕ್ ಇಲ್ಲೇ ಇವ್ರ ಮನೆ ಹತ್ರನೇ ಇದೆ. ಅದಕ್ಕೋಸ್ಕರ ನಡ್ಕೊಂಡು ಹೋಗುವ ಅಂತ ಇವಾಗ ಹೋಗ್ತಾ ಇದ್ವಿ. ಮನೇಲಿ ಇರೋದು ಸ್ವಲ್ಪ ಬೇಜಾರ್ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ಇಲ್ಲಿ ಪಾರ್ಕ್. ಅದ್ರಿಂದ ಹೋಗ್ತಾ ఇద్వి. వాయిస్ ఇస్తారు కదా ఏం మాట్లాడు కదా ఇప్పుడు చెప్తే అన్ని అవుట్ సైడ్ అన్ని వినబడుతుంది. ಒಂದು ಸ್ವಲ್ಪ ಹಾರ ಅಂತ ಗುಂಡು ಕಣ. ನಂಗೆ ಇಲ್ಲಿ ಒಬ್ರು ಫ್ರೆಂಡ್ಸ್ ಸಿಕ್ಕಿದ್ರು. ಅವರು ವಿಡಿಯೋನ ಮಾಡ್ತಾ ಇದ್ರು. ಹಾಗಾಗಿ ಸ್ವಲ್ಪ ಅವರೆಲ್ಲ ವಿಡಿಯೋನ ಮಾಡಿದ್ರು.
ಆ, ಹಾಗೆ ಇವತ್ತಿನ ವ್ಲಾಗ್ ನಾನು ಚಿಕ್ಕದಾದ ವ್ಲಾಗ್ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.